ನವಿಲುಗರಿ ಉಡುಪು ರೀಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ನಿವೇದಿತಾ ಕಿಶನ್ಗೆ ಸಂಕಷ್ಟ ತಂದಿಟ್ಟಿದೆ ನವಿಲುಗರಿ ವಿಚಾರ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನವಿಲುಗರಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅರಣ್ಯ ಅಧಿಕಾರಿಗಳು. ನವಿಲುಗರಿಗಳನ್ನು ಯಾವ ಅಂಗಡಿಯವರು ಕೊಟ್ಟಿದ್ರು ಅವರ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ನವಿಲುಗರಿಗಳನ್ನು ಕೊಟ್ಟಿರುವಂತಹ ಅಂಗಡಿಗಳ ಮೇಲೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನು ನಿವೇದಿತಾ ಗೌಡ ಹಾಗೂ ಕಿಶನ್ ಇಬ್ಬರಿಗೂ ಕೂಡ ಈ ನವಿಲು ಗರಿ ಹಾಕೊಂಡು ಡ್ಯಾನ್ಸ್ ಮಾಡಿದಂತಹ ವಿಚಾರ, ಅಂದರೆ ಆ ಉಡುಪುಗಳಲ್ಲಿ ಹಾಕೊಂಡು ಡ್ಯಾನ್ಸ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಎದುರಾಗಿತ್ತು. FIR ಕೂಡ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು FIR ದಾಖಲಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡ ನಂತರ ಆ ನವಿಲು ಗರಿಗಳನ್ನು ತೊಟ್ಟು ಡ್ಯಾನ್ಸ್ ಮಾಡಿದಂತಹ ಉಡುಗೆ ಏನಿತ್ತು ಅದನ್ನು ವಶಕ್ಕೆ ಪಡ್ಕೊಂಡ್ರು. ಅದರ ಮೂಲವನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿಂದ ತರಿಸ್ಕೊಂಡ್ರು, ಯಾರು ಕೊಟ್ಟರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಿ ನವಿಲು ಗರಿಗಳನ್ನು ಕೊಟ್ಟಂತಹ ಅಂಗಡಿಗಳ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಕಿಶನ್ ಬೆನ್ನಲ್ಲೇ ನಟಿ ನಿವೇದಿತಾ ಕ್ಷಮೆ ಯಾಚನೆ ಮಾಡಿದ್ದಾರೆ. ನಾವು ಮಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ. ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿಲ್ಲ. ನಾವು ನವಿಲುಗರಿ ಉಡುಪು ಬಳಸುವಾಗ ನಮಗಿದು ಗೊತ್ತಿರಲಿಲ್ಲ. ಕಿಶನ್ ಸೇರಿ 3-4 ಮಂದಿ ರೀಲ್ಸ್ ಮಾಡಿದ್ವಿ. ಕಿಶನ್ ಸೇರಿ ಒಟ್ಟು 3-4 ಮಂದಿ ನಾವು ರೀಲ್ಸ್ ಮಾಡಿದ್ವಿ. ಎಲ್ಲ ರೀತಿಯ ತನಿಖೆಗೂ ಕೂಡ ನಾವು ಸಹಕಾರ ಕೊಡ್ತೀವಿ ಅಂತ ನಿವೇದಿತಾ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. Video ಮಾಡಿ we are extremely sorry for doing this video and ನೀವು ಯಾರು ಕೂಡ ಈ ತರ ಒಂದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ ನ ಯೂಸ್ ಮಾಡಿ ವಿಡಿಯೋ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ಸೊ we are also sorry and we are going to be cooperating with the ongoing investigations. Thank you very much. So ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಚನಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಚನಾ, ಈ ನವಿಲು ಗರಿಗಳನ್ನು ತೊಟ್ಟು ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡಿಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಮುಂಚೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ನಿವೇದಿತಾ ಗೌಡ ಅವರು. ಎಲ್ಲಿಗೆ ಬಂತು ಈ ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ರು. ಕಿಶನ್ ಹಾಗೂ ನಿವೇದಿತಾ ಅವರು ಈ ಹಿಂದೆ ನವಿಲುಗರಿಯ ಉಡುಪನ್ನ ಧರಿಸಿ ಒಂದು ವಿಡಿಯೋವನ್ನ ಹಾಕಿದ್ರು ಸಾಮಾಜಿಕ ಜಾಲತಾಣದಲ್ಲಿ. ಅದು ದೊಡ್ಡ ಮಟ್ಟಿಗೆ ವ್ಯೂಸ್ ಹಾಗೂ ಲೈಕ್ಸ್ ಅನ್ನ ಕೂಡ ಪಡೆದುಕೊಳ್ತು. ಅದಾದ ನಂತರದಲ್ಲಿ ಅವರು ಅಲ್ಲಿ ಆ ಒಂದು ಉಡುಪಿನಲ್ಲಿ ಬಳಸಿದಂತಹ ನವಿಲು ಗರಿಗಳು ಏನಿದ್ದಾವೆ ಆ ರೀತಿಯಾಗಿ ಬಳಸಬಾರ್ದು, ಇದು ವನ್ಯಜೀವಿಯ ಕಾಯ್ದೆ ವಿರುದ್ಧವಾಗಿ ಇವರು ಈ ರೀತಿ ಬಳಸಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ದಿನೇಶ್ ಕಲ್ಲಹಳ್ಳಿ ಅವರು ಒಂದು ದೂರನ್ನ ನೀಡಿದ್ರು. ಆ ಒಂದು ವಿಚಾರಣೆ ಇದೀಗ ಶುರುವಾದಾಗ ತಿಳಿದು ಬಂದಿದ್ದೇನು ಅಂದ್ರೆ ಅವ್ರು ನಿಜಕ್ಕೂ ಕೂಡ ಆ ಒಂದು ನವಿಲುಗರಿಗಳನ್ನ ಏನ್ ಬೆಳೆಸಿದ್ದಾರೆ ಅದು ನಿಜವಾದ ನವಿಲುಗರಿಗಳಾಗಿರ್ತವೆ. ಹೀಗಾಗಿ ಅವರಿಬ್ರು ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕ್ಷಮೆಯನ್ನ ಯಾಚಿಸಿ ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೂ ಅವರನ್ನ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾನೂನಿನ ಪ್ರಕಾರ ಅವರು ಏನು ಈ ರೀತಿಯಾಗಿ ನವಿಲುಗರಿಗಳ ಉಡುಪನ್ನ ಬಳಸಿದ್ದಾರೆ ಅದು ತಪ್ಪಾಗಿರುತ್ತೆ ಹಾಗೂ ಈ ಮೂಲಕ ಅವರಿಗೆ ಶಿಕ್ಷೆ ಆಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅವ್ರನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಾಗೂ ಅವರು ಬಳಸಿದಂತಹ ನವಿಲು ಗರಿಗಳನ್ನ ಕೂಡ ವಶಕ್ಕೆ ಪಡೆದಿರುವಂತದ್ದು. ಈಗ ಆಲ್ರೆಡಿ ಅವರು ಕ್ಷಮೆಯನ್ನ ಕೇಳಿರೋದ್ರಿಂದ ಮುಂದೆ ಯಾವ ರೀತಿಯಾಗಿ ಇದು ಸಾಗತ್ತೆ, ಯಾವ ರೀತಿಯಾಗಿ ಅವ್ರಿಗೆ ಶಿಕ್ಷೆ ವಿಧಿಸ್ತಾರಾ ಅಥವಾ ಹಾಗೆ ಕ್ಷಮಿಸ್ತಾರಾ ಅಂತ ನೋಡ್ಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ರಚನಾ ನಿಮ್ಮೆಲ್ಲ ಮಾಹಿತಿಗೆ.